ಬಹಳ ದಿನಗಳ ನಂತರ ಅಂದರೆ ಆ ಬಿಸಿ ಹಾಗೆ ಇತ್ತು. ಒಂದು ಇವ್ರ ಮನೆಗೆ ನೋವು 2 ತಿಂಗಳಾದರೆ ನಮಗೂ ಒಂದು ಹೆಚ್ಚು ಕಡಿಮೆ 20-25 ದಿನ ಅದೇ ವಿಚಾರಗಳು ಕಾಡ್ತಾ ಇತ್ತು. ಬ್ಲೈಂಡ್ ಆಗ್ಬಿಟ್ಟಿದ್ವಿ. ಇವೆಲ್ಲ ನ್ಯೂಸ್ ನೋಡಿ ನಮಗೆ ಸ್ವಲ್ಪ ಭಯ ಆಗಿತ್ತು, ಹೇಗಪ್ಪ ಅಷ್ಟು ಅಂತ. ಸೊ ಒಂದು ವಿಚಾರ ಇವತ್ತಿಲ್ಲಿ ಬಂದಿರೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಪುತ್ಥಳಿ ಇನಾಗ್ರೇಷನ್ ಬಂದಿದ್ದೆ. ಇಲ್ಲಿ ಬಂದು ಕೊಂಡಳ್ಳಿ ಇಲ್ಲಿ ಬಂದಾಗ ಇಲ್ಲಿ ಯಾರ್ದೋ ನನ್ನ ಸಮರ್ಥನೆಗೆ ಇಲ್ಲಿ ಬಂದು ಇವ್ರ ಮನ್ಸು ಆಲ್ರೆಡಿ ನೊಂದಿರೋರ ಮುಂದೆ ನೋಯಿಸೋ ಮಾತಾಡೋದಕ್ಕೆ ಅಥವಾ ಇನ್ಯಾನೋ ಸಮರ್ಥನೆ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮನಸ್ಸಲ್ಲಿ ಒಂದು ಕಾಡ್ತಾ ಇತ್ತು, ಇಷ್ಟು ತುಂಬ ಹೀನಾಯವಾಗಿ ಸಾವಾಗಿತ್ತು, ಸಹನವ್ರನ್ನ ಮಾತಾಡಿಸ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ನನ್ನ ಕೈಯಿಂದ ಏನು ಸಾಧ್ಯ, ಯಾಕೆಂದರೆ ಈಗ ಏನಾಗುತ್ತೆ ಅಂದರೆ ಯಾವುದೇ ಮಾಡಿದ್ರು ತೋರ್ಪಡಿಕೆಗೆ ಮಾಡಬೇಕಾಗತ್ತೆ. ನನಗೆ ಆ ಕುಟುಂಬಕ್ಕೆ ಸತತವಾಗಿ ತುಂಬ ಕಾಡ್ತಾ ಇತ್ತು ನಂಗೆ ಆ ಪೇಯ್ನ್. ಹೇಗೆ ಅಷ್ಟು ಅವ್ರು ಮೆಚ್ಯೂರ್ಡ್, ತುಂಬ ಮೆಚ್ಯೂರ್ಡಾಗಿ ಮಾತಾಡ್ತಾಯಿದ್ರು. ಸಹನ ಮಾತಾಡ್ತಾ ಇದ್ದ ಮಾತು ನನಗೆ ಬಹಳ ಆ ಇನ್ನೋಸೆನ್ಸ್ ನನ್ನ ತುಂಬ ಕಿಲ್ ಮಾಡ್ತಾಯಿತ್ತು, ನೋವು ಕೊಡ್ತಾಯಿತ್ತು. ಸೊ ನೋಡಲೇಬೇಕು ಅನ್ನೋದಿತ್ತು. ಈಗ ಸತತ ನಾನ್ ಸ್ಟಾಪ್ ಒಂದು ಹೊಸ ಶೋ ಮಾಡ್ತಾ ಇದ್ದೀನಿ 6 ವಾರದಿಂದ. ಅದು ನನ್ನ ಹೆಲ್ತ್ ಒಂದು ದಿನವೂ ಅಷ್ಟೇ ಇಲ್ಲದೆ ಇದ್ದಂಗೆ ಆಗಿತ್ತು. ಇವತ್ತು ಬರಲೇಬೇಕು, ಮಾತಾಡಿಸ್ಬೇಕು, ನನ್ನ ಕಡೆಯಿಂದ ಏನು ಸಾಧ್ಯ ಮಾಡಬೇಕು, ಇವ್ರನ್ನ ಕಾಣಬೇಕು ಅನ್ನೋದೊಂದಿತ್ತು. ಒಂದು ಈ ಸಮಯದಲ್ಲಿ ನಾನು ಹೇಳೋವಂಥದ್ದು ಎಲ್ರಿಗೂ, ಸರ್ ನಾನು ನಿಮಗೆ ಒಂದೇ ಮಾತು ಹೇಳೋದು, ಇಲ್ಲಿ ಬಂದು ನಿಮ್ಮನ್ನು ನೋಯಿಸೋವಂಥದ್ದು ಇನ್ಯಾವುದೋ ಹೇಳಿಕೆ ಕೊಡೋಕ್ಕೆ ನಾನು ಬಂದಿಲ್ಲ. ಜನ ಯಾರಿದ್ದೀರಾ ಏನೂ ನೋಡದೆ ನೀವು ಯಾರು ಪರವಾಗಾರು ಮಾತಾಡಿ ಯಾರು ವಿರೋಧಾಗ ಮಾತಾಡಿ, ನಿಮ್ಮ ಇಷ್ಟ, ಅದು ನಿಮ್ಮ ಯೋಚನೆ ಬಿಟ್ಬಿಡ್ತೀನಿ. ನೀವು ಯಾವುದೇ ಹೇಳಿಕೆ ಕೊಟ್ಟರೆ ಸಹನ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಹರ್ಟ್ ಆಗುತ್ತೆ. ಆ ಮಾತಾಡ್ಬೇಕಾದ್ರೆ ಒಂಚೂರು ಯೋಚನೆ ಮಾಡಿ. ತುಂಬ ಎಕ್ಸ್ಟ್ರೀಮಾಗಿ ಒಂದಷ್ಟು ಜನ ಮಾತಾಡ್ಬಿಡ್ತಾರೆ, ತುಂಬ ಅಂದರೆ ತುಂಬ ಮಾಧ್ಯಮ ಟಿಕ್ಸ್. ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರ ಅಷ್ಟೇ. ನಾನು ಗಮನಿಸಿದ್ದೆ, ನಾನು ಹೇಳಿದ ಹೋದ್ಸಲ ಏನಾಗಿತ್ತು, ನನ್ನ ಮನೆ ಮುಂದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು. ನನ್ನ ಮನೆಯಿಂದ ಬರೀ 20-30 ಹೆಜ್ಜೆ. ಪಕ್ಕದ ರೋಡ್ ಆಫೀಸ್ಗೆ ಹೋಗೋಕ್ಕಾಗ್ತಿರಲ್ಲ ಅಂತ ಸೆಕ್ಷನ್ 144 ಆಗಿತ್ತು ನನ್ನ ಮನೆ ಮುಂದೆ. ಹಿಂಗಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ಕೇಳಿದೆ. ನೀವು ನಿಮ್ಮ ಡ್ಯೂಟಿ ನಾನು ನೋಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಜನಗಳಿಗೆ ಪ್ರಾಮಾಣಿಕವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ನಾನು ನೋಡ್ತಾ ಇದ್ದೀನಿ ಮಾಧ್ಯಮದವ್ರು ಏನು ಮಾಡೋರು ಅಂದರೆ, ಅಲ್ಲಿ ಪೊಟ್ನ ಒಂದು 30 ರೂಪೀಸ್ ಯಾರೋ ರೈಸ್ ಬಾತ್ ಅಂದ್ಬಿಟ್ರು ಒಂದು 10 ತೊಗೊಂಬಂದ್ರೆ ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಇತ್ತು ಅಷ್ಟೆಲ್ಲ ನಿಂತ್ಕೊಂಡು ಡ್ಯೂಟಿ ಮಾಡ್ತಾರೆ. ಅಟ್ಲೀಸ್ಟ್ ಏನೋ ಒಂದು ನ್ಯೂಸ್ನ ಜನಕ್ಕೆ ಏನಿದೆ ಅಪ್ಡೇಟ್ಸ್ ತಲುಪಿಸೋಣ ಅನ್ನೋ ಕಾರಣಕ್ಕೆ ಹಗಲು ಕೆಲಸ ಮಾಡ್ತಿರ್ತಾರೆ. ಸೊ ನೀವು ನಿಮ್ಮ ಕೆಲಸ ಮಾಡ್ತೀರಾ, ಪೊಲೀಸ್ ಅವ್ರವ್ರ ಕೆಲಸ ಮಾಡ್ತಾರೆ. ಅಲ್ಲಿ ಬಂದು ಮನೆ ಹತ್ರ ನಿಂತ್ಕೊಂಡು ಹಿಂಗೆ ಆಗ್ತಿತ್ತು ಅಂದಾಗ ತುಂಬ ಜನ ಕೂಗಾಡ್ತಾ ಇರಲ್ಲ ಅನ್ನೋ ಕಾರಣಕ್ಕೆ ನನ್ನ ಮನೆ ಮುಂದೆ ಸೆಕ್ಷನ್ 144 ಆಗಿತ್ತು ಸರ್, ನನ್ನ ಮನೆ ಮುಂದೆ. ಸೊ ಇನ್ನೂ ನನಗಿತ್ತು, ನಾನು ಆಫೀಸ್ಗೆ ಹೋಗ್ಬೇಕು ಅನ್ನೋ ದಿನ, ಶೂಟ್ ಸಿನಿಮಾ ರಿಲೇಟೆಡ್ ನೋಡೋಣ ಅಂತಿದ್ದಾಗ ಬರೀ ಒಂದು ಹೇಳಿಕೆನ ತಿರುಚಿ ಹೇಳಿದಾಗಲೇ ಅಷ್ಟಾಗಿತ್ತು. ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾನೆ, ಬರೀ ಒಂದು ಹೇಳಿಕೆನೇ ತಿರ್ಚಿದ್ದು, ಒಂದು ಮಾಧ್ಯಮದಲ್ಲಿ ಬಂದಿದ್ದೇನೆ ತಿರ್ಚಿದ್ದೆ ಅಷ್ಟು ನೋವಾಗಿತ್ತು. ಅಂದರೆ ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾರೆ. ಸಹನ ಅವ್ರ ಗಂಡನ ಅವ್ರಿಗೆ ಎಷ್ಟು ನೋವಾಗಿರ್ತೀವಿ ಚೂರು ಯೋಚನೆ ಮಾಡಿ. ಬರೀ ನಾನು ಒಂದು ಹೇಳಿಕೆ ನೋವಾಗಿದೆ ಅಂದರೆ ಸರಿ ಆಯಿತು, ನಾನು ಇದನ್ನ ವಾದನೂ ಮಾಡಲ್ಲ, ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ನಾನು ಒಂದು ಮಾತು ನಿಮಗೆ ನೋವಾಗಿದೆ ಅಂದರೆ ಸಹನಂಗಾಗಿರೋ ನೋವು ಏನು, ಅದ್ರ 100,000 ಪಟ್ಟಾಗಿದೆ. ಹೆಂಗೆ ಕುಟುಂಬ ಚೇತರಿಸ್ಕೋಬೇಕು ಅಂತ ಚೂರು ಯೋಚನೆ ಮಾಡಿ. ಎರಡನೇ ಸರ್, ನಾನು ಇಲ್ಲಿ ಬಂದಾಗ ಹಂಗಾಗ್ಬಾರ್ದಾಗಿತ್ತು. ಒಂದು ಯಾವುದೋ ವಿಷಾದದ ನುಡಿ ಇರುತ್ತಲ್ಲ, ಒಂಥರ ಕಾಟಾಚಾರಕ್ಕೆ ಹೇಳ್ತಾರೆ, ಹಂಗೆ ಹೇಳಲ್ಲ. ಅಕ್ಷಮ್ಯ ಸರ್ ಆಗಿರೋದು ಇವ್ರಿಗೆ ಆಗ್ಬಾರ್ದಾಗಿತ್ತು. ಸಹನ ಅವ್ರ ಜೊತೆ 5 ನಿಮಿಷ ಮಾತಾಡಿ, ನೀವು ಒಂದ್ಸಲ ಮಾತಾಡೋಕ್ಕೂ ಮುಂಚೆ ಅವ್ರನ್ನ ನೋಡಿದ್ರೆ ನಮಗೆ ತುಂಬ ನೋವಾಗುತ್ತೆ, ಪೇಯ್ನ್ ಆಗುತ್ತೆ. ಬೈಬೇಕು ಅಂತ ಒಂದು ಮಾತು ನೀವೆಲ್ಲ ಏನು ಹಾಕ್ತೀರಾ ನಿಮ್ಮ ಕುಟುಂಬದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟು ಕ್ರೌರ್ಯವಾದ ಸಾವು ನಿಮ್ಮ ಕುಟುಂಬದಲ್ಲಿ ಆಗಿದ್ರೆ ಎಸ್, ನೀವು ಹೇಳಿರೋ ಹೇಳಿಕೆ ಸರಿ ಅಂತಲೇ ನಿಂತ್ಕೊಳ್ಳಿ. ಆಗ ನಾನು ನನ್ನ ಮಾತನ್ನು ಎಲ್ಲವನ್ನೂ ವಾಪಸ್ ತೊಗೊಳ್ತೀನಿ. ದಯವಿಟ್ಟು ನೊಂದಿರೋ ಕುಟುಂಬಕ್ಕೆ ಯಾರೂ ನೋಯಿಸೋಂಥ ಪ್ರಯತ್ನ ಮಾಡಬೇಡಿ. ಸೀರಿಯಸ್ಲಿ ನನ್ನ ಕೈಯಿಂದ ಏನು ಸಾಧ್ಯ ಈ ಕುಟುಂಬಕ್ಕೆ ನಾನು ಇಲ್ಲಿ ಮಾಡೋದು ನನಗೇನು ಕಷ್ಟ ಅಲ್ಲ. ಈಗ ಒಂದಷ್ಟು ಇದೆ. ಹೇಗೆ ಅಂದರೆ ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.